ಹಲೋ ಮೈ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಹೊಸದೊಂದು ಮತ್ತೊಂದು ವ್ಲಾಗಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ, ನನ್ನ ವಿಡಿಯೋ ಫುಲ್ಲು ನೋಡಿದ್ರೆ ನಾನು ಏನು ಕೆಲಸ ಮಾಡ್ತೀನಿ ಅಂತ ಒಂದು ಸಣ್ಣ ತುಣುಕು ಕೂಡ ಗೊತ್ತಾಗುತ್ತೆ. ಹಾಗೆ ಇವತ್ತೊಂದು ಹೊಸ ರೆಸಿಪಿ, ವಿಳ್ಯದೆಲೆಯಿಂದ ರೆಸಿಪಿ ಮಾಡ್ತಾಯಿದ್ದೀನಿ. ರುಚಿ ಹೇಗಿತ್ತು, ಚೆನ್ನಾಗಿಲ್ವ ಅಂತ ವಿಡಿಯೋದಲ್ಲಿ ನೋಡ್ತೀರಾ. ಮತ್ತು ತಡ ಯಾಕೆ, ಅದಕ್ಕೂ ಮುಂಚೆ ನನ್ನ ಚಾನಲ್ಲು ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫ್ಯಾಮಿಲೀಸು, ನನ್ನ ವಿಡಿಯೋಸು ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕು, ಕಮೆಂಟು, ಶೇರು ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ತಡ ಯಾಕೆ, ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಏನೇನಿದೆ ಅಂತ ನೋಡೋಣ. ಇಷ್ಟ ಆಗಿದರೆ ಲೈಕ್ ಮಾಡಿ. ಮೊದಲಿಗೆ ನನ್ನ ವೆಯ್ಟ್ ತೋರಿಸ್ತಾ ಇದ್ದೀನಿ ನಾನು. ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು, ನಂದು 65.6 ಇತ್ತು. ಇವಾಗ 1 kg ಕಡಿಮೆ ಆಗಿದೆ. ಕ್ಯಾಲೋರಿನ ಮೇಂಟೈನ್ ಮಾಡೋದು ಒಂದು ಗೊತ್ತಿದ್ರೆ ಸಾಕು. ಈಗ ಅದೆಲ್ಲ ಆದಮೇಲೆ ಈಗ ಬೆಳಗ್ಗೆ ಫಸ್ಟು ಎದ್ದ ತಕ್ಷಣ ನಾನು ಟಿಫನ್ ಮಾಡ್ತಾಯಿದ್ದೀನಿ. ಫಸ್ಟು ಟಿಫನ್ ಮಾಡಿ ಮುಗಿಸಿದ ತಕ್ಷಣವೇ ನಾನು ನನ್ನ ಡ್ಯೂಟಿಗೆ ಹೋಗಬೇಕಾಗುತ್ತೆ. ಅದಕ್ಕೆ ಇವತ್ತು ವೀಳ್ಯದೆಲೆ ಇದು ರೆಸಿಪಿ ಮಾಡೋಣ ಅಂದ್ಬಿಟ್ಟು ವೀಳ್ಯದೆಲೆ ನೀಟಾಗಿ ತೊಳ್ಕೊತಾ ಇದ್ದೀನಿ. ನಂತರ ನಾನು ಈರುಳ್ಳಿ, ಕ್ಯಾಪ್ಸಿಕಮು ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಇವೆಲ್ಲ ನಾವು ಚಿತ್ರಾನ್ನಕ್ಕೆ ನಾವು ಯಾವ ರೀತಿ ಒಗ್ಗರಣೆ ಕೊಡ್ತೀವಿ ಸೇಮ್ ಅದೇ ಥರನೇ ಒಗ್ಗರಣೆ ಕೊಟ್ಟಿದ್ದೀನಿ. ಇದನ್ನು ನಾನು ವೀಳ್ಯದೆಲೆ ಇದು ಫಸ್ಟ್ ಟೈಮ್ ಮಾಡಿದ್ದು. ರುಚಿ ಹೇಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡ್ತಾಯಿದ್ದೀನಿ. ನಂತರ ಹಂಗೆ ರುದ್ಯ ಕೂಡ ಎದ್ದಿದ್ಲು, ಅವಳು ಕೂಡ ಬಂದು ಈ ವೀಳ್ಯದೆಲೆಯಲ್ಲಿ ತೊಟ್ಟು ಕೂಡ ವೇಸ್ಟ್ ಏನಲ್ಲ, ಅದು ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ತೊಟ್ಟನ್ನು ಚಿಕ್ಕ ಮಕ್ಕಳಿಗೆ ನಾವು ತಿನ್ನೋಕ್ಕೆ ಕೊಟ್ಟರೆ ಬಾಯಿ ತೊದಲು ಮಾಡ್ತಾ ಇರ್ತಿರ್ತಾರಲ್ಲ, ಅದು ನೀಟಾಗಿ ಬರುತ್ತೆ. ದಪ್ಪ ನಾಲ್ಗೆ ಇರೋದು ಚೆನ್ನಾಗಿ ಸ್ವಚ್ಛವಾಗಿ ಮಾತಾಡ್ಬೋದು ಅಂತ ಹೇಳಿ ಕೊಡ್ತಾರೆ. ಅವಾಗಿನ ಇದರಲ್ಲಿ ನಮಗೆಲ್ಲ ಕೊಟ್ಟಿದ್ರು. ಈಗ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ಈಗ ಸಣ್ಣದಾಗಿ ತೊಟ್ಟನ್ನು ತೆಗಿಬೇಕಾಗುತ್ತೆ. ಅಲ್ಲಿ ತೊಟ್ಟಿರುತ್ತಲ್ವ, ನಮ್ಮ ಕಡೆ ನಾವು ತೊಟ್ಟು ಅಂತ ಅಂತೀವಿ. ಇನ್ನು ಬೇರೆ ಇರೋದು ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಈಗ ನಾನು ಸಣ್ಣದಾಗಿ ಸೊಪ್ಪು ಹಚ್ಕೋತೀವಲ್ಲ ಅದೇ ಥರನೇ ಹಚ್ಕೋಬೇಕಾಗುತ್ತೆ. ಈಗ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನಮ್ಮನೇಲಿ ವೀಳ್ಯದೆಲೆಗೆ ಏನು ಬರ ಏನಿಲ್ಲ. ನಮ್ಮ ಊರಲ್ಲಿ ನಮ್ಮ ಅಮ್ಮರೆಲ್ಲ ಹೊಲದಲ್ಲಿ ತೋಟದಲ್ಲಿ ವೀಳ್ಯದೆಲೆ ಬೆಳೆಯೋದ್ರಿಂದ ಜಾಸ್ತಿನೇ ಇರುತ್ತೆ. ಆದ್ದರಿಂದ ಏನು ಮಾಡಿರಲಿಲ್ಲ ಅಷ್ಟು ವರ್ಷದಲ್ಲೂ, ಇವಾಗ ಮಾಡಬೇಕು ಅನ್ನಿಸ್ತು, ಆದ್ದರಿಂದ ಮಾಡ್ತಾಯಿದ್ದೀನಿ. ಈಗ ನಾನೆಲ್ಲ ಆದಮೇಲೆ ಒಗ್ಗರಣೆ ಕೊಟ್ಟಿದ ಮೇಲೆ ನಾನು ಲಾಸ್ಟಲ್ಲಿ ಈ ಸೊಪ್ಪನ್ನ ಹಾಕ್ತಾಯಿದ್ದೀನಿ, ಅಂದರೆ ವೀಳ್ಯದೆಲೆನ ಹಾಕ್ತಾಯಿದ್ದೀನಿ. ಎಳೆದಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ಇನ್ನೂ ಮಿಸ್ ಆಯಿತು ನನಗೆ ಅನ್ನಿಸ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಬಂದೆ ನನ್ನ ಕೆಲಸಕ್ಕೆ. ಸೊ ನನ್ನ ಕೆಲಸ ಏನು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿ ಸಲಿನೂ ಏನು ಕೆಲಸ ಮಾಡ್ತೀರಾ ಅಂತ ತುಂಬ ಕೇಳ್ತಾನೆ ಇರ್ತೀರ. ಸೊ ನನ್ನ ಕೆಲಸ ಬಂದು ಇದೇನೆ. ಫಿಟ್ನೆಸ್ ಫೀಲ್ಡಲ್ಲಿ ಇರೋದ್ರಿಂದ ನನ್ನ ಪ್ರೊಫೆಷನಲ್ಲಾಗಿ ತೊಗೊಂಡ್ಬಿಟ್ಟಿದ್ದೀನಿ. ಅದೇ ನನ್ನ ಕೆಲಸ ಕೂಡ ಆಗಿದೆ. ನನ್ನ ಹೊಟ್ಟೆ ಕೂಡ ತುಂಬ್ತಾ ಇರೋದು ಇದೇ ಕೆಲಸದಿಂದ. ಸೊ ಕೆಲವು ಕಾರಣಗಳಿಂದ ನಾನು ಏನು ಕೆಲಸ ಮಾಡ್ತೀನಿ ಅಂತ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಕೆಲವೊಂದು ತುಣುಕುಗಳ್ನ ಹಾಕಿರ್ತೀನಿ. ನಾವು ಆರೋಗ್ಯವಾಗಿ ಇರಬೇಕು ಅಂದರೆ ಊಟ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಹಾಗೆ ಕೂಡ ನಮ್ಮ ಆರೋಗ್ಯಕ್ಕೆ ಎಕ್ಸಸೈಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅದ್ರ ಜೊತೆ ಯೋಗ, ಎಕ್ಸಸೈಸ್ ಆ್ಯಂಡ್ ಜಿಮ್ಮಲ್ಲಿ ವರ್ಕೌಟು ಇದೆಲ್ಲ ತುಂಬಾ ಇಂಪಾರ್ಟೆಂಟು ಆರೋಗ್ಯವಾಗಿರಬೇಕು ಅಂದರೆ. ಕೆಲವ್ರಿಗೆ ಈ ಜಿಮ್ ವರ್ಕೌಟ್ ಇಷ್ಟ ಆಗಲ್ಲ, ಆದರೂ ಪರವಾಗಿಲ್ಲ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ತುಂಬ ಒಳ್ಳೆಯದು. ಆರೋಗ್ಯವಾಗಂತೂ ಇರ್ತೀರ. ಸೊ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ನಾನು ಫಸ್ಟು ಕುಡಿಯೋದು ಅಫ್ರೆಶು. ಬೆಳಗ್ಗೆ ಒಂದು ಟೈಮು ನಾನು ಸೋಫಿ ಅಂತ ಡ್ರಿಂಕ್ ಕೂಡ ಕುಡಿತೀನಿ, ಎಲ್ರಿಗೂ ಗೊತ್ತಿರುತ್ತೆ. ಈಗ ಕೆಲವ್ರು ಕಾಫಿ ಟೀಗೆ ಹೇಗೆ ಅಡಿಕ್ಟ್ ಆಗಿರ್ತಾರೋ ಆ ಥರ ಅಫ್ರೆಶಿಗೆ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ನನಗಂತೂ ತುಂಬ ಒಳ್ಳೆಯದಾಗಿರೋದ್ರಿಂದ ನಾನು ತೊಗೋತಾನೆ ಇದ್ದೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ಟಿಫನ್ ಮುಗಿಸಿ ನನ್ನ ಬ್ರೇಕ್ಫಾಸ್ಟ್ ಬಂದು ಇದಾಗಿದೆ. 4 ಮೊಟ್ಟೆ, ಪೊಮೊಗ್ರೆನೇಟ್ ಆ್ಯಂಡ್ ರೈಸ್, 100 ಗ್ರಾಮ್ ರೈಸ್ ಇಟ್ಟಿರ್ತೀನಿ. ಕೆಲವರು ವೆಯ್ಟ್ ಲಾಸ್ ಮಾಡಬೇಕು ಅಂದಾಗ ಓಟ್ಸ್ ತಿನ್ನಬೇಕಾ ಅಂತ ಅಂತಾರೆ, ಯೋಚನೆ ಮಾಡ್ತಾರೆ. ಯಾಕೆಂದರೆ ಇಷ್ಟ ಆಗಲ್ಲ, ಅದು ಒಂಥರ ಇರುತ್ತೆ. ಹಾಗೆ ನಾನು ಟಿಫನ್ ಮನೇಲಿ ಮಾಡಿರೋ ಟಿಫನ್ ತಿನ್ಕೊಂಡೇ ವೆಯ್ಟ್ ಲಾಸ್ ಮಾಡ್ಬೋದು ಅಂತ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ.